ಇದು ಸಗಣಿ, ನಾಟಿ ಹಸು ಸಗಣಿಯಿಂದ ಮಾಡಿರೋಂಥದ್ದು. ಮೇಲ್ಗಡೆ ಇಟ್ಟಿಗೆ ಬಣ್ಣ ಹಾಕಿದೀವಿ. ಸಂದೀಪ್ ಮುಂದೆ ಹೋಗಿ ನೋಡಿ, ಏನಾಗಲ್ಲ ಇರೋದು. ಸಗಣಿ ಅಂದರೆ ಕೌಡಂಗ್ ಅಂತಿರಲ್ಲ ನೀವು, ಅದು ಗೊತ್ತಾಯ್ತಾ? ಆದರೆ ಹೀಗೆ ಚಾಂಟ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಬೆರಳಿನಲ್ಲಿ ಆಕ್ಯುಪ್ರೆಷರ್ ಆದಂಗಾಗುತ್ತೆ, BP ನಾರ್ಮಲ್ ಆಗುತ್ತೆ, ತುಂಬ ಶಾಂತಿ ಸಹನೆ ಮನುಷ್ಯನಲ್ಲಿ ಬರ್ತಾ ಹೋಗುತ್ತೆ. ನೋಡಿ ಇದರಲ್ಲಿ ಇದೆಯಲ್ಲ ಈ ಕಲ್ಲರು ಮತ್ತು ಈ ಕಲ್ಲರು, ಈ ಗ್ರೀನಿಶ್, ಇವೆರಡು ಸಗಣಿಯಿಂದನೇ ಮಾಡಿರುವಂಥ ಕಲ್ಲರು. ನಿಂತ್ಕೊಂಡ್ರೆ ಅಥವಾ ಕೂತ್ಕೊಂಡ್ರೆ ಇದು ಆಕ್ಯುಪ್ರೆಷರ್ ಆದಂಗೆ ಆಗುತ್ತೆ. ಜೊತೆಗೆ ನಮ್ಮ ಏನು ಹಿಪ್ ಸ್ಪಾಟು ರೆಕ್ಸಿನ್ ಮೇಲೆ ಅಥವಾ ಕುಷನ್ ಮೇಲೆ ಕೂತ್ಕೊಂಡಾಗ ಬಲ್ಜ್ ಆಗಿಬಿಡುತ್ತೆ ಆ ಸೆಲ್ಸ್ ಎಲ್ಲ, ಅದಕ್ಕೆ ಆಕ್ಯುಪ್ರೆಷರ್ ಆಗಿ ಆಕ್ಸಿಜನ್ ಸಪ್ಲೈ ಕೊಡೋದ್ರಿಂದ ಪೈಲ್ಸ್ ಪ್ರಾಬ್ಲಮ್ ಬರೋದಿಲ್ಲ, ಬ್ಯಾಕ್ ಬೋನ್ ಪೇಯ್ನ್ ಪ್ರಾಬ್ಲಮ್ ಬರೋದಿಲ್ಲ, ಮತ್ತು ಸಯಾಟಿಕಾ ಪ್ರಾಬ್ಲಮ್ ಬರೋದಿಲ್ಲ, ವೆರಿಕೋಸ್ ವೇನ್ಸ್. ಒಂದನ್ನೇ ಇದನ್ನು ತಯಾರು ಮಾಡೋಕ್ಕೆ ನಾವು 10 ಜನ ಹೆಣ್ಣುಮಕ್ಕಳಿಗೆ ಕೆಲಸ ಕೊಟ್ಟಂತಹ ಒಂದು ಆತ್ಮತೃಪ್ತಿ. ಆಮೇಲೆ ನಮ್ಮ ಗೋಮಾತೆಯ ಸಗಣಿ ಏನಿದೆ ಅದು ಬರೀ ತಿಪ್ಪೆಲ್ ಹಾಕೋದಲ್ಲ, ಅದನ್ನು ಈ ಥರ ಎಲ್ಲ ಬಳಸ್ಕೊಳ್ಬಹುದು ಅಂತ ಹೇಳಿ ನಮ್ಮ ಸಮಾಜಕ್ಕೆ ಹೇಳಿದಂತಹದ್ದು. ನಮಸ್ಕಾರ. ಇವರು ನಮ್ಮ ಗವ್ಯಸಿದ್ಧ ಸ್ವರೂಪ್ರಾಣಿ ಅಮ್ಮ. ಅವರು ಹಂಪಾಪುರ KR ನಗರ, ಮೈಸೂರು ಜಿಲ್ಲೆ KR ನಗರ ತಾಲೂಕು ಹಂಪಾಪುರದಲ್ಲಿ ಅವ್ರದ್ದೇ ಆದ ಒಂದು ಗೋಶಾಲೆನ ನಡೆಸ್ತಿದ್ದಾರೆ. ಅವ್ರ ಮನೆಯಲ್ಲಿ ಮುಂದೆ ಇರುವಂತಹ ಚಿಕ್ಕ ಜಾಗದಲ್ಲಿ 90 ಹಸುಗಳು, ನಾಟಿ ಹಸುಗಳನ್ನ ಸಂರಕ್ಷಣೆ ಮಾಡಿ ಅದರಲ್ಲಿ ಬರೋವಂತಹ ಗಂಜಲ ಆಗಿರ್ಬೋದು ಅಥವಾ ಸಗಣಿ ಆಗಿರ್ಬೋದು, ಅದರಿಂದ ಈ ರೀತಿ ಎಲ್ಲ ಉತ್ಪನ್ನಗಳನ್ನ ಮಾಡಿ ಸುಮಾರು ಜನಗಳಿಗೆ ಕೆಲಸ ಕೊಟ್ಟಿದ್ದಾರೆ. ನೋಡಿ, ಇದು ಹೊಸದಾಗೇನೋ ಮಾಡಿದ್ದಾರೆ. ಹೇಳಿ ಅಮ್ಮ, ಏನಿದು ಅಂತ ಹೇಳಿ. ಇದು ಸಗಣಿಯಿಂದ ಮಾಡಿರೋದು. ನಮಗೆಲ್ಲ ಗೊತ್ತಿದೆ, ಗೋಮಯ ಸಗಣಿಯಲ್ಲಿ, ಭಾರತೀಯ ದೇಸಿ ತಳಿ ಸಗಣಿ, ಹಸುವಿನ ಸಗಣಿನಲ್ಲಿ 65% ಆಕ್ಸಿಜನ್ ಇರುತ್ತೆ. ಮತ್ತು ಇವಾಗ ತುಂಬ ಕಾಮನ್ ಆದಂತಹ ಸಮಸ್ಯೆ ಏನಪ್ಪ ಅಂದರೆ, ಎಲ್ಲ ಮಕ್ಕಳು ನೀವು ಸೀಟ್ ಮೇಲೆ ಕೂತ್ಕೊಂಡು ಕಂಪ್ಯೂಟರ್ ವರ್ಕ್ ಮಾಡ್ತೀರಾ, ಮತ್ತು ನಿಮ್ಮ ಕಾರ್ ಡ್ರೈವಿಂಗ್ ಮಾಡ್ತೀರಾ, ಅಥವಾ ಮನೆಯಲ್ಲೆಲ್ಲ ಗ್ರಾನೈಟ್ ಕಲ್ಲು ಹಾಕ್ಕೊಂಡು ಅಡುಗೆ ಮಾಡ್ತೀರಾ. ಇದರಿಂದ ಆಗಿರೋ ಸಮಸ್ಯೆಗಳೇನಪ್ಪ ಅಂದರೆ, ನಮ್ಮಂಥ ಸ್ವಲ್ಪ ವಯಸ್ಸಾದಂಥ ಹೆಣ್ಮಕ್ಳಿಗೆಲ್ಲ ಸಯಾಟಿಕಾ ಪ್ರಾಬ್ಲಮ್ ಬರ್ತಾಯಿದೆ. ನಿಮ್ಮಂಗೆ ಸ್ವಲ್ಪ ಯುವಕರಾಗಿರೋರಿಗೆಲ್ಲ ಬ್ಯಾಕ್ ಪೇಯ್ನು ಅಥವಾ ಪೈಲ್ಸು, ವೆರಿಕೋಸ್ ವೇನ್ಸು, ಈ ಥರ ಅನೇಕ ಸಮಸ್ಯೆಗಳು ಬರ್ತಾಯಿದೆ. ಇದಕ್ಕೆ ಪರಿಹಾರ ಏನು ಅಂತ ನನ್ನನ್ನೇ ಯೋಚನೆ ಮಾಡಿಕೊಂಡಾಗ ನಾನು ಕಂಡುಕೊಂಡಂತಹ ಒಂದು ರಿಸಲ್ಟ್ ಏನಂದರೆ, ಗೋಮಯದ ಮೇಲೆ ನಾವು ನಿಂತ್ಕೊಂಡ್ರೆ ಅಥವಾ ಕೂತ್ಕೊಂಡ್ರೆ ಇದು ಆಕ್ಯುಪ್ರೆಷರ್ ಆದಂಗೆ ಆಗುತ್ತೆ. ಜೊತೆಗೆ ನಮ್ಮ ಏನು ಹಿಪ್ ಸ್ಪಾಟು ರೆಕ್ಸಿನ್ ಮೇಲೆ ಅಥವಾ ಕುಷನ್ ಮೇಲೆ ಕೂತ್ಕೊಂಡಾಗ ಬಲ್ಜ್ ಆಗಿಬಿಡುತ್ತೆ ಆ ಸೆಲ್ಸ್ ಎಲ್ಲ, ಅದಕ್ಕೆ ಆಕ್ಯುಪ್ರೆಷರ್ ಆಗಿ ಆಕ್ಸಿಜನ್ ಸಪ್ಲೈ ಕೊಡೋದ್ರಿಂದ ಪೈಲ್ಸ್ ಪ್ರಾಬ್ಲಮ್ ಬರೋದಿಲ್ಲ, ಬ್ಯಾಕ್ ಬೋನ್ ಪೇಯ್ನ್ ಪ್ರಾಬ್ಲಮ್ ಬರೋದಿಲ್ಲ, ಮತ್ತು ಸಯಾಟಿಕಾ ಪ್ರಾಬ್ಲಮ್ ಬರೋದಿಲ್ಲ, ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ ಬರೋಲ್ಲ. ಇಷ್ಟೊಂದು ರಿಸಲ್ಟ್ ಕೊಡುವಂಥದ್ದಕ್ಕೆ ಏನು ಮೆಡಿಸಿನ್ ಇಲ್ಲ, ನಾವು ಕೂತ್ಕೊಳ್ಳೋದು ಅಷ್ಟರಲ್ಲೇ ಮಾಡ್ಕೋಬೋದು. ಅಂದರೆ ಯಾಕೆ ಮಾಡಬಾರ್ದು ಅಂತ ಮೊದಲಿಗೆ ನಾನು ಮಾಡಿಕೊಂಡ್ರೆ, ಈಗ ನಾನು 10 ತಿಂಗಳಿಂದ ಇದನ್ನು ಬಳಸಿ ನೋಡಿದೆ. ನಂಗೆ ತುಂಬ ಒಳ್ಳೆಯ ರಿಸಲ್ಟ್ ಕೊಟ್ಟು, ಆಮೇಲೆ ಅದನ್ನು ಇನ್ನೊಂದು ಚೂರು ಡೆವಲಪ್ ಮಾಡಿ ನೋಡಿ, ಇದು ಕಾರು ಸೀಟ್ ಮೇಲೆ ಮತ್ತು ನಿಮ್ಮ ಚೇರ್ಗಳ ಸೀಟ್ ಮೇಲೆ ಹಾಕ್ಕೊಳ್ಬೋದಲ್ಲ ಅಂತ ಮಾಡಿದ್ವಿ. ಅದಾದಮೇಲೆ ತುಂಬ ಡ್ರೈವಿಂಗಲ್ಲಿರೋವಂತಹ ಡ್ರೈವರ್ಸ್ ಸ್ನೇಹಿತರಿಗಿರ್ಬೋದು, ಒಳ್ಳೆ ಹೈಟೆಕ್ಕಲ್ಲಿರೋವಂಥವ್ರಿಗೆ ಅಂತ ಹೇಳಿ ಈ ಟೈಪಿನ ಒಂದು ಕಾರ್ ಸೀಟನ್ನ ರೆಡಿ ಮಾಡಿದ್ವಿ. ಈಗ ನೀವು ನೋಡಿರ್ತೀರ, ಎಲ್ಲೆಲ್ಲಾದರೂ ಲಾಂಗ್ ಜರ್ನಿ ಹೋಗುವಾಗ, ಚನ್ನಪಟ್ಟಣ ಅಲ್ಲಿಂದ ಮುಂದಕ್ಕೆಲ್ಲ ಹೋಗುವಾಗ ಪ್ಲಾಸ್ಟಿಕ್ ಮಣಿನಲ್ಲಿ ಈ ಥರ ಮಾಡಿ ನೋಡ್ತೀರ. ಪ್ಲಾಸ್ಟಿಕ್ ಮಣಿದನ್ನ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಬಾಡಿಗೆ ಶಾಖ ಜಾಸ್ತಿ ಆಗುತ್ತೆ. ಡ್ರೈವಿಂಗೂ ಹೀಟು, ಆ ಪ್ಲಾಸ್ಟಿಕ್ಕು ಹೀಟು, ನಮಗೆ ಆರೋಗ್ಯ ಹಾಳಾಗುತ್ತೆ. ಇದನ್ನು ಹಾಕೋದ್ರಿಂದ ಆರೋಗ್ಯ ಚೆನ್ನಾಗಾಗುತ್ತೆ. ಮತ್ತು ಇದನ್ನು ತಯಾರು ಮಾಡೋಕ್ಕೆ ನಾವು 10 ಜನ ಹೆಣ್ಣುಮಕ್ಕಳಿಗೆ ಕೆಲಸ ಕೊಟ್ಟಂತಹ ಒಂದು ಆತ್ಮತೃಪ್ತಿ. ಆಮೇಲೆ ನಮ್ಮ ಗೋಮಾತೆಯ ಸಗಣಿ ಏನಿದೆ ಅದು ಬರೀ ತಿಪ್ಪೆಲ್ ಹಾಕೋದಲ್ಲ, ಅದನ್ನು ಈ ಥರ ಎಲ್ಲ ಬಳಸ್ಕೊಳ್ಬಹುದು ಅಂತ ಹೇಳಿ ನಮ್ಮ ಸಮಾಜಕ್ಕೆ ಹೇಳಿದಂತಹದ್ದು. ಇದನ್ನು ಮಾಡ್ತಾ ಬಂದ್ವಿ. ಹಾಗೆ ನಿಮ್ಮಂಥ ಹೆಣ್ಣು ಮಕ್ಕಳಿಗೋಸ್ಕರ ಈ ಥರ ಒಂದು ಮಾಲೆನ ಮಾಡಿದ್ದೀವಿ ನೋಡಿ. ಇಲ್ಲಿ ಸಗಣಿ ನಮ್ಮ ಹೃದಯ ಭಾಗದಲ್ಲಿ ಸಗಣಿ ಬರೋದ್ರಿಂದ ಇಲ್ಲಿಗೆ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಹೆಣ್ಮಕ್ಳಿಗೆ ಥೈರಾಯ್ಡ್ ಸಮಸ್ಯೆ ಆಗಲಿ ಅಥವಾ ರೆಸ್ಪಿರೇಷನ್ ಸಿಸ್ಟಮ್ ಒಂದು ಅವ್ಯವಸ್ಥೆ ಆಗಲಿ ಆಗಲ್ಲ, ಚೆನ್ನಾಗಿ ಅವರು ಆರೋಗ್ಯವಂತರಾಗಿ ಇರ್ತಾರೆ. ಅದಕ್ಕೋಸ್ಕರ ಮಾಡಿರೋಂತಹ ಹಾರ ಇದು. ಮತ್ತು ಅಟ್ರಾಕ್ಟಿವ್ ಆಗೂ ಇದೆ, ನಿಮ್ಮ ಬೇರೆ ಬೇರೆ ತರಹದ ಡ್ರೆಸ್ಗಳಿಗೆ ತುಂಬ ಸೂಟೇಬಲ್ ಆಗೋ ಹಾಗೆ. ಸರ್
ಸಗಣಿ ಇದು ಸಗಣಿ, ನಾಟಿ ಹಸು ಸಗಣಿಯಿಂದ ಮಾಡಿರುವಂತದ್ದು. ಮೇಲ್ಗಡೆ ಇಟ್ಟಿಗೆ ಬಣ್ಣ ಹಾಕಿದೀವಿ. ಇಟ್ಟಿಗೆ ಬಣ್ಣ, ಕಲ್ಲರ್ ಸಹ ನ್ಯಾಚುರಲ್ ಕಲರ್ ಹಾಕಿದ್ದಾರೆ, ಇಟ್ಟಿಗೆ ಬಣ್ಣ ಅದಕ್ಕೆ ಹಾಕಿದ್ದಾರೆ. ಪ್ರೊಸೆಸಿಂಗ್ ಇದೆ ಸರ್. ಇದೆಲ್ಲ ತೋರಣ, ಮನೆ ಏನಾಗಲ್ಲ ನೋಡಿ, ಬಾಗಿಲಿನ ತೋರಣ ಇದೆಲ್ಲ. ಸಂದೀಪ್ ಮುಂದೆ ಹೋಗಿ ನೋಡಿ, ಏನಾಗಲ್ಲ ಇರೋದು. ಸಗಣಿ ಅಂದರೆ ಕೌಡಂಗ್ ಅಂತಿರಲ್ಲ ನೀವು, ಅದು ಗೊತ್ತಾಯ್ತಾ? ಆದರೆ ಹೀಗೆ ಚಾಂಟ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಬೆರಳಿನಲ್ಲಿ ಆಕ್ಯುಪ್ರೆಷರ್ ಆದಂಗಾಗುತ್ತೆ, ಬಿ ಪಿ ನಾರ್ಮಲ್ ಆಗುತ್ತೆ, ತುಂಬ ಶಾಂತಿ ಸಹನೆ ಮನುಷ್ಯನಲ್ಲಿ ಬರ್ತಾ ಹೋಗುತ್ತೆ, ಏಕಾಗ್ರತೆ ಬರುತ್ತೆ. ನೋಡಿ ಇದರಲ್ಲಿ ಇದೆಯಲ್ಲ ಈ ಕಲ್ಲರು ಮತ್ತು ಈ ಕಲ್ಲರು, ಈ ಗ್ರೀನಿಶ್, ಇವೆರಡು ಸಗಣಿಯಿಂದನೇ ಮಾಡಿರುವಂಥ ಕಲ್ಲರು. ಇದಕ್ಕೆ ಇಟ್ಟಿಗೆ ಅದನ್ನೆಲ್ಲ ಬಳಸ್ಕೊಂಡಿದ್ದೀವಿ. ಇದು ಮಾತ್ರ ಸಗಣಿನಲ್ಲೇ, ಪ್ಯೂರ್ ಸಗಣಿ ಇದು. ಕಂಟಿನ್ಯೂಸ್ ಆಗಿ ನಾವು ಹೀಗೆ ಮಾಡ್ತಾ ಬಂದರೆ ನಮ್ಮ ತಲೆ ಕೂದಲು ಬಿಳಿ ಕೂದಲು ಸ್ಟಾರ್ಟ್ ಆಗ್ತಿದ್ರೆ ಮತ್ತೆ ಕಪ್ಪು ಕೂದಲು ಹುಟ್ಟಲಿಕ್ಕೆ ಶುರು. ಇದು ಪಂಚಗವ್ಯ ಘೃತ ಅಂತ ಇದಕ್ಕೆ ಹೆಸರು. ಪಂಚಗವ್ಯ ಘೃತ ಅಂತಂದರೆ ದೇಸಿ ಹಸುವಿನ ಹಾಲು, ತುಪ್ಪ, ಮೊಸರು, ಗೋಮಯ, ಗೋಮೂತ್ರ 5 ಸೇರಿರುತ್ತೆ. ಇದನ್ನು ನಾವು ಎಲ್ಲ ತಾಜಾ ಹಿಡಿದು ಹುಣ್ಣಿಮೆಯ ದಿನ ತಯಾರು ಮಾಡ್ತೀವಿ. ಇದರಿಂದ ನೂರಾರು ಬೆನಿಫಿಟ್ ಇದೆ. ಪಂಚಗವ್ಯ ಘೃತ ಅಂದರೆ ನಮ್ಮ ಶರೀರ, ಮನಸ್ಸು ಮತ್ತು ಬುದ್ಧಿ ಮೂರಕ್ಕೂ ಎಲ್ಲ ರೀತಿಯಲ್ಲೂ ನಮ್ಮನ್ನು ಒಂದು ರೀಜೆನರೇಟ್ ಮಾಡುವಂತಹ ಒಂದು ಶಕ್ತಿಯನ್ನು ಇದು ಹೊಂದಿದೆ. ಹಾಗಾಗಿನೇ ನಮ್ಮ ಋಷಿಮುನಿಗಳು ಹೇಳಿದ್ದಾರೆ, ಯದ್ಯಸ್ತಿಗತ ಪಾಪಂ ದೇಹೇ ತಿಷ್ಠತಿ ಮಾಮಕೆ ಪ್ರಾಶನಾತ್ ಪಂಚಗವ್ಯಸ್ಯ ದಹತ್ ಅಗ್ನಿರೇಂದವಂ ಅಂತ. ಅಂದರೆ ನಮ್ಮ ಅಸ್ಥಿಗತವಾಗಿ ಮೂಳೆಯಲ್ಲಿ ಕೂಡ ಇವತ್ತೇನು ನೀವು ಬೋನ್ ಮೆರೋ ಅಂತೀವಿ, ಅಸ್ಥಿ ಮಜ್ಜೆ ಅಂತೀವಿ, ಅಲ್ಲಿರುವಂತಹ ದೋಷಗಳನ್ನು, ದೋಷ ಅಂದಾಗ ನಾವು ಎರಡರ್ಥದಲ್ಲೂ ಮಾಡ್ಕೊಳ್ಬೋದು, ಆರೋಗ್ಯ ಮತ್ತು ನಮ್ಮ ಪೂರ್ವಾರ್ಜಿತ ಪಾಪ ಕರ್ಮ ಅಂತ ಯೋಚನೆ ಮಾಡ್ಕೊಳ್ಳೋಣ, ಅದನ್ನು ನಾಶ ಮಾಡುತ್ತೆ. ನೀವು ಆಶ್ಚರ್ಯ ಪಡ್ತೀರಾ, ಈ ಘೃತವನ್ನು ಒಂದು ಸಣ್ಣ ಸಕ್ಕರೆ ಕಾಳಿನಷ್ಟು ಘೃತವನ್ನು ಮೂಗಲ್ಲಿ ಎಳ್ಕೊಂತ ಕತ್ತನ್ನು ಬೆಂಡ್ ಮಾಡಿ 10 ಸೆಕೆಂಡ್ ಕಾಲ ಸಾಕು. ಮತ್ತು ಇನ್ನೊಂದು ನಾಸ್ಟ್ರಲಿಂದ ಕೂಡ ಎಳ್ಕೊಂಡ್ವಿ. ಗಂಟ್ಲಲ್ಲಿ ನಮಗೇನು ದೋಷ ಇರುತ್ತೆ, ಪಿತ್ತದೋಷನ, ಕಫದೋಷನ, ಅದು ಬರ್ತದೆ, ಅದನ್ನು ಸ್ಪಿಟ್ ಮಾಡ್ತೀವಿ. ಕಂಟಿನ್ಯೂಸ್ ಆಗಿ ನಾವು ಹೀಗೆ ಮಾಡ್ತಾ ಬಂದರೆ ನಮ್ಮ ತಲೆ ಕೂದಲು ಅಕಸ್ಮಾತ್ ಬಾಲನೆರೆ ಬಂದಿದ್ದರೆ ಹೈಸ್ಕೂಲು ಕಾಲೇಜ್ ಮಕ್ಕಳಿಗೆ ವಿತಿನ್ 2-3 ಮಂತ್ಸಲ್ಲಿ ರಿಸಲ್ಟ್ ಕೊಡುತ್ತೆ. ನಮ್ಮಂಥ ಸ್ವಲ್ಪ ವಯಸ್ಸಾದವ್ರಿಗಾದರೆ ಕನಿಷ್ಠ 6 ತಿಂಗಳು ಬಳಸೋದ್ರಿಂದ ತಲೆ ಕೂದಲು ಬಿಳಿ ಕೂದಲು ಸ್ಟಾರ್ಟ್ ಆಗ್ತಿದ್ರೆ ಮತ್ತೆ ಕಪ್ಪು ಕೂದಲು ಹುಟ್ಟಲಿಕ್ಕೆ ಶುರು ಆಗುತ್ತೆ. ಧನ್ಯವಾದ.